ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಫೇವ್ರೆಟ್ ರೆಸಿಪಿ ಜೊತೆ ಬಂದಿದ್ದೀನಿ. ನೀವಾಗಲೇ ನೋಡಿರೋ ಹಾಗೆ ಸಾಬುದಾನ ಕಿಚಡಿ. ಎರಡು ಥರ ಸಾಬುದಾನ ಬರುತ್ತೆ. ಒಂದು ನೈಲಾನ್ ಸಾಬುದಾನ ಅಂತಾರೆ, ಇನ್ನೊಂದು ನಾರ್ಮಲ್ಲು. ನಾನಿಲ್ಲಿ ನಾರ್ಮಲ್ ಸಾಬುದಾನ ತೊಗೊಂಡಿದ್ದೀನಿ. 1 ಕಪ್ ಸಾಬುದಾನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ 2 ಸಲ ಚೆನ್ನಾಗಿ ತೊಳೆದು ಅದಕ್ಕೆ 3/4 ಕಪ್ಪು ನೀರನ್ನ ಹಾಕಿ 4 to 5 hours ನೀವು ನೆನೆಯಕ್ಕೆ ಬಿಡಬೇಕು. ಸೊ ದಟ್ ಆ ನೀರನ್ನೆಲ್ಲ ಎಳ್ಕೊಂಡು ಸಾಬೂದಾನ ಚೆನ್ನಾಗಿ ಹರಳಿರುತ್ತೆ. 1 ಕಪ್ಪಿಗೆ 1 ಕಪ್ ನೀರು ಹಾಕಿಬಿಟ್ರೆ ಸಾಬೂದಾನ ಮೆತ್ತೆ ಆಗಿಬಿಡುತ್ತೆ. ನೀವು ಫ್ರೈ ಮಾಡಿದಾಗ ಎಲ್ಲ ಮುದ್ದೆ ಥರ ಆಗಿಬಿಡುತ್ತೆ. ಹಾಗಾಗಿ ನೀವು 1 ಕಪ್ ಸಾಬೂದಾನಾಗೆ 3/4 ಕಪ್ಪು ನೀರು ಹಾಕಿ ನೆನೆಯಕ್ಕಿಡಿ. ನೋಡಿ, ಇಲ್ಲಿ ಆಫ್ಟರ್ 5 hours ಆದಮೇಲೆ ಸಾಬೂದಾನ ಎಷ್ಟು ಉಡುಡಿಯಾಗಿ ಆಗಿದೆ. ಇಲ್ಲ ಅಂತ ಅಂದರೆ ನೀವು 1 ಕಪ್ ನೀರು ಹಾಕಿಬಿಟ್ರೆ ಎಲ್ಲ ಮೆತ್ತೆ ಆಗಿಬಿಡುತ್ತೆ. ನೀರೆಲ್ಲ ಹೀರ್ಕೊಂಡು ಸಾಬೂದಾನ ತುಂಬ ಚೆನ್ನಾಗಿ ಹರಳಿದೆ. ನೋಡಿ, ಕೈಯಲ್ಲಿ ನಾನು ಮುಟ್ಟಿದ್ರೂ ಕೂಡ ಉಡುಡಿಯಾಗಿದೆ. ಸಾಬೂದಾನ ಕಿಚಡಿ ಪರ್ಫೆಕ್ಟಾಗಿ ಬರಬೇಕು ಅಂದರೆ ನೀರು ಅಳತೆ ಕರೆಕ್ಟಾಗಿರಬೇಕು. ಇಲ್ಲ ಅಂತಂದರೆ ಮುದ್ದೆ ಆಗಿಬಿಡುತ್ತೆ. ನನಗೂ ಎಷ್ಟೊಂದು ಸರಿ ಮುದ್ದೆ ಆಗಿಬಿಡ್ತಾ ಇತ್ತು. ನಾನು ಕೆಲಸ ಮಾಡಬೇಕಾದ್ರೆ ನನ್ನ ಕೊಲೀಗೊಬ್ಬರು ನನಗೆ ಅಳತೆನ ಹೇಳಿಕೊಟ್ರು. ಆವಾಗಿಂದ ಸಾಬೂದಾನ ಕಿಚಡಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೀವು ಇದೇ ಅಳತೆನ ಫಾಲೋ ಮಾಡಿ. ನೀವು ಯಾವುದೇ ಕಪ್ಪಲ್ಲಿ ಸಾಬೂದಾನ ತೊಗೊಂಡ್ರು ಅದೇ ಕಪ್ಪಲ್ಲಿ 3/4 ಕಪ್ಪು ನೀರು ಹಾಕಿ. ಈಗ ಒಂದು ಪ್ಯಾನ್ಗೆ 1/2 ಕಪ್ಪಷ್ಟು ಕಡಲೆಕಾಯಿ ಬೀಜನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಹುರಿದು ಸಿಪ್ಪೆ ತೆಗೆದು ಮಿಕ್ಸಿಲಿ ತರ್ತರಿಯಾಗಿ ರುಬ್ಬಿಟ್ಕೊಳ್ಳಿ. ಸಾಬೂದಾನಾಗೆ ನಾನಿಲ್ಲಿ 1 ಸ್ಪೂನಷ್ಟು ಪುಡಿ ಸಕ್ಕರೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನು ಉಪ್ಪು, ಮತ್ತು ನಾವು ಕಡಲೆಕಾಯಿ ಬೀಜನ ಹುರಿದು ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳೋಣ. ಸಾಬೂದಾನ ಕಿಚಡಿ ತುಂಬ ಹೆಲ್ದಿ ಡಿಶ್ ಅಂತಲೇ ಹೇಳ್ಬೋದು. ಈ ಉಪವಾಸ ಇರ್ತಾರಲ್ಲ, ಚೌತಿ ದಿನ ಮತ್ತು ಏಕಾದಶಿ ದಿನ ಇರೋರು ರಾತ್ರಿ ಹೊತ್ತು ಈ ಸಾಬೂದಾನ ಕಿಚಡಿ ಮಾಡ್ಕೊಂಡು ತಿಂತಾರೆ. ಒಗ್ಗರಣೆಗೆ ಬೇಕಾಗಿರೋ ಪದಾರ್ಥಗಳು: ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ತುರಿದಿರೋ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು. ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ನಾನಿಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಯಾಕೆಂದರೆ ಸ್ವಲ್ಪ ನನಗೆ ಖಾರ ಇಷ್ಟ ಆಗುತ್ತೆ. ಖಾರ ಕಡಿಮೆ ತಿನ್ನೋರು ಸ್ವಲ್ಪ ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಪ್ಯಾನ್ಗೆ ಇಲ್ಲಿ ನಾನು ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಇಷ್ಟ ಇಲ್ಲದೆ ಇರೋರು ಎಣ್ಣೆ ಕೂಡ ಹಾಕ್ಕೊಬೋದು, ಬಟ್ ತುಪ್ಪ ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಕಾದ್ಮೇಲೆ ಅದಕ್ಕೆ 1 ಸ್ಪೂನ್ ಜೀರಿಗೆ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಫ್ರೈ ಮಾಡೋಣ.
8ರಿಂದ 10 ನಿಮಿಷ ಸಾಬೂದಾನನ ಚೆನ್ನಾಗಿ ಹುರಿದ್ರೆ ವೈಟ್ ಆಗಿರೋ ಸಾಬೂದಾನ ಎಲ್ಲ ಟ್ರಾನ್ಸ್ಪರೆಂಟ್ ರೀತಿ ಆಗುತ್ತೆ. ಅಲ್ಲಿ ತನಕ ನೀವು ಸಾಬೂದಾನನ ಹುರಿಬೇಕು. ಇವಾಗ ನೀವು ಉಪ್ಪನ್ನ ಚೆಕ್ ಮಾಡಿಕೊಂಡು ಬೇಕಾದರೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ನಿಂಬೆ ರಸ ಹಾಕಿದ್ರೆ ಸಾಬೂದಾನ ಕಿಚಡಿ ರೆಡಿಯಾಗಿದೆ. ನಾನು ಹೇಳಿರೋ ಮೆಥಡ್ ಫಾಲೋ ಮಾಡಿದ್ರೆ ಪರ್ಫೆಕ್ಟ್, ವೆರಿ ಟೇಸ್ಟಿ ಆ್ಯಂಡ್ ಹೆಲ್ದಿ ಸಾಬೂದಾನ ಕಿಚಡಿ ರೆಡಿ ಆಗುತ್ತೆ. ತಿಂಡಿ ತಿಂದು ಹೇಮಂತ್ ಬರ್ತ್ಡೇಗೆ ಶಾಪಿಂಗಿಗೆ ಅಂತ ಹೊರಟ್ವಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್, ಬಾಯ್.